ನಮಸ್ಕಾರ ವೀಕ್ಷಕರೇ. ನಿಜ ಕನ್ನಡ ನ್ಯೂಸ್ ಪ್ರಸ್ತುತಪಡಿಸುತ್ತಿರುವ ಈ ವಿಶೇಷ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಸಾಮಾನ್ಯವಾಗಿ ಟ್ರಾಫಿಕ್ ಅಥವಾ ರಸ್ತೆ ಅಪಘಾತಗಳ ಡೇಟಾ ಅಂದ್ರೇನೆ ನಮ್ಗೆಲ್ಲ ಒಂದ್ ರೀತಿಯ ಆತಂಕ ಶುರುವಾಗತ್ತೆ ಅಲ್ವಾ? ಆದ್ರೆ ಈ ಬಾರಿ ಬಿಡುಗಡೆಯಾಗಿರೋ 2024ರ NCRB ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಡೇಟಾ ಒಂದು ಅನಿರೀಕ್ಷಿತ ಕಥೆಯನ್ನೇ ಹೇಳ್ತಾ ಇದೆ. ಬನ್ನಿ, ಅದೇನು ಅಂತ ಈ ತನಿಖಾ ವರದಿಯಲ್ಲಿ ಆಳವಾಗಿ ನೋಡೋಣ. -4.2%. ಹೌದು, ನೀವ್ ನೋಡ್ತಿರೋದು ಬಿಲ್ಕುಲ್ ಸರಿಯಾಗಿದೆ. ಟ್ರಾಫಿಕ್ ದಟ್ಟಣೆಗೆ ದೊಡ್ಡ ಹೆಸರಾಗಿರೋ ನಮ್ಮ ಬೆಂಗಳೂರಿನಲ್ಲಿ 2023ಕ್ಕೆ ಹೋಲಿಸಿದ್ರೆ 2024ರಲ್ಲಿ ರಸ್ತೆ ಅಪಘಾತಗಳ ಪ್ರಮಾಣ ಬರೋಬ್ಬರಿ 4.2%ದಷ್ಟು ಕಡಿಮೆಯಾಗಿದೆ. ಇದೊಂದು ನಿಜಕ್ಕೂ ದೊಡ್ಡ ಸರ್ಪ್ರೈಸ್ ಹಾಗೂ ಪಾಸಿಟಿವ್ ನ್ಯೂಸ್. ಆದ್ರೆ ಈ ಮ್ಯಾಜಿಕ್ ಆಗಿದ್ದೇಗೆ? ಡೇಟಾ ನಿಜವಾಗ್ಲೂ ಏನ್ ಹೇಳ್ತಿದೆ? ಬನ್ನಿ ಡಿಕೋಡ್ ಮಾಡೋಣ. ಸರಿ, ಈ ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂದ್ರೆ 2024ರ ಅಪಘಾತಗಳ ಇಳಿಕೆ, ರಾಜ್ಯ ಹಾಗೂ ರಾಜಧಾನಿಯ ನಡುವಿನ ಡೇಟಾ, ಅಪಘಾತಗಳಿಗೆ ಪ್ರಮುಖ ಕಾರಣಗಳು, ಪಾದಚಾರಿಗಳ ಸಾವಿನ ಪ್ರಮಾಣ ಮತ್ತು ಕೊನೆಯದಾಗಿ ಈ ಅಪಘಾತ ನಿಯಂತ್ರಣಕ್ಕೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಈ 2024ರ ಅಪಘಾತಗಳ ಇಳಿಕೆಯ ಟ್ರೆಂಡ್ ಬಗ್ಗೆನೇ ಮಾತಾಡೋಣ. ನೋಡಿ, ಇಲ್ಲಿನ ಅತ್ಯಂತ ಕುತೂಹಲಕಾರಿ ಅಂಶ ಏನಂದ್ರೆ ಇತಿಹಾಸದ ಹಿಂದಿನ ಟ್ರೆಂಡ್ಗಳನ್ನೇ ಇದು ಬ್ರೇಕ್ ಮಾಡಿದೆ. ಕೇವಲ ನಮ್ಮ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅಪಘಾತಗಳ ಪ್ರಮಾಣದಲ್ಲಿ 0.9%ದಷ್ಟು ಇಳಿಕೆಯಾಗಿದೆ. ಇದು ನಾವೆಲ್ಲರೂ ಗಮನಿಸಲೇಬೇಕಾದ ಒಂದು ಸಕಾರಾತ್ಮಕ ಬೆಳವಣಿಗೆ. ಈಗ ಸ್ವಲ್ಪ ಆಳವಾಗಿ ಹೋಗಿ ಇಡೀ ರಾಜ್ಯ ಮತ್ತು ನಮ್ಮ ರಾಜಧಾನಿಯ ಅಂಕಿಅಂಶಗಳನ್ನ ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡೋಣ. ಈ ಡೇಟಾ ಒಮ್ಮೆ ಗಮನಿಸಿ. ಕರ್ನಾಟಕದಲ್ಲಿ ಒಟ್ಟು 43,062 ಅಪಘಾತಗಳು ಸಂಭವಿಸಿವೆ. ಅದರಲ್ಲಿ 52,000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಮತ್ತು ದುರಾದೃಷ್ಟವಶಾತ್ 12,390 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ಇದರಲ್ಲಿ ಬೆಂಗಳೂರಿನ ಪಾಲು ಎಷ್ಟು? ಬೆಂಗಳೂರು ಒಂದರಲ್ಲೇ 4,769 ಅಪಘಾತಗಳು ವರದಿಯಾಗಿವೆ. ಇದರಿಂದ ಸುಮಾರು 894 ಜನ ಮೃತಪಟ್ಟಿದ್ದಾರೆ. ಇದು ರಾಜ್ಯದ ಬೃಹತ್ ಚಿತ್ರಣದಲ್ಲಿ ನಮ್ಮ ಐಟಿ ಸಿಟಿಯ ಪಾಲು ಎಷ್ಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ನಮ್ಮ ಬೆಂಗಳೂರಿನಲ್ಲಿ ಈ ಮಟ್ಟಿಗೆ ಅಪಘಾತಗಳು ಆಗೋಕ್ಕೆ ಮುಖ್ಯ ಕಾರಣಗಳೇನು? ಬನ್ನಿ ನೋಡೋಣ. ಈ ಚಾರ್ಟ್ ನೋಡ್ತಿದ್ರೆ ಅಕ್ಷರಶಃ ಶಾಕ್ ಆಗುತ್ತೆ. ನಮ್ಮ ರಸ್ತೆಗಳಲ್ಲಿ ಅತಿದೊಡ್ಡ ವಿಲನ್ ಯಾರು ಅಂತ ಇದು ಕ್ಲಿಯರ್ ಆಗಿ ಹೇಳ್ತಿದೆ. ಒಟ್ಟು 4,769 ಕೇಸ್ಗಳಲ್ಲಿ ಬರೋಬ್ಬರಿ 4,285 ಅಪಘಾತಗಳಿಗೆ ಕಾರಣ ಆಗಿರೋದು ಕೇವಲ ಅತಿವೇಗ ಅಂದ್ರೆ ಓವರ್ ಸ್ಪೀಡಿಂಗ್. ಇದೊಂದೇ ಕಾರಣಕ್ಕೆ 776 ಜನ ಪ್ರಾಣ ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಹಿಟ್ ಅಂಡ್ ರನ್ನಿಂದ 214 ಸಾವು ಮತ್ತೆ ಡ್ರಂಕ್ ಅಂಡ್ ಡ್ರೈವಿಂದ 45 ಸಾವು ಸಂಭವಿಸಿವೆ. ಅಂದ್ರೆ ಸ್ಪೀಡ್ ಅನ್ನೋದು ಎಷ್ಟೊಂದು ಡೇಂಜರಸ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಇದೇ ವರದಿಯಲ್ಲಿ ಒಂದು ವಿಭಿನ್ನವಾದ ಕ್ಯಾಟಗರಿ ಕೂಡ ಇದೆ. ಅದೇ ಪಾಲಿಕೆಯ ನಿರ್ಲಕ್ಷ್ಯ. ಅಂದ್ರೆ ರಸ್ತೆಯಲ್ಲಿರೋ ಗುಂಡಿಗಳು, ಕಳಪೆ ಕಾಮಗಾರಿ ಅಥವಾ ಅಗೆದು ಹಾಗೆ ಬಿಟ್ಟಿರೋ ರಸ್ತೆಗಳಿಂದ ಆಗುವ ಅಪಘಾತಗಳು. ಇಲ್ಲಿ ನಮಗೊಂದು ಸಣ್ಣ ಸಮಾಧಾನದ ವಿಷಯ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ 2023ರಲ್ಲಿ ಇಂಥ 20 ಕೇಸಿದ್ರೆ 2024ರಲ್ಲಿ ಅದು 17ಕ್ಕೆ ಇಳಿಕೆಯಾಗಿದೆ. ಆದ್ರೆ ಇಲ್ಲೊಂದು ಅಚ್ಚರಿಯ ಫ್ಯಾಕ್ಟ್ ಇದೆ ನೋಡಿ. ಇಡೀ ಭಾರತದಲ್ಲಿ ಈ ಥರ ಪಾಲಿಕೆಯ ನಿರ್ಲಕ್ಷ್ಯ ಅಂತ ಕೇಸ್ ದಾಖಲಿಸುವ ವ್ಯವಸ್ಥೆ ಇರೋದು ಕೇವಲ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಮಾತ್ರ. ದೆಹಲಿಯಲ್ಲಿ ಕೇವಲ 5 ಪ್ರಕರಣಗಳು ದಾಖಲಾಗಿದ್ರೆ ನಮ್ಮ ಬೆಂಗಳೂರಲ್ಲಿ 17 ಕೇಸ್ ರಿಜಿಸ್ಟರ್ ಆಗಿವೆ. ಅಂದ್ರೆ ನಮ್ಮ ಸಿವಿಕ್ ಏಜೆನ್ಸಿಗಳ ಜವಾಬ್ದಾರಿ ಇನ್ನು ಎಷ್ಟಿರ್ಬೇಕು ಅಂತ ಇದು ತೋರಿಸ್ತಿದೆ ಅಲ್ವಾ? ಸರಿ, ಈಗ ರಸ್ತೆಯ ಅತ್ಯಂತ ಸೂಕ್ಷ್ಮ ವರ್ಗ ಅಂದ್ರೆ ಪಾದಚಾರಿಗಳ ವಿಚಾರಕ್ಕೆ ಬರೋಣ. ಪಾದಚಾರಿಗಳ ವಿಚಾರದಲ್ಲಿ ಒಂದು ಕಹಿ ಸತ್ಯ ಹಾಗೂ ಒಂದು ಸಮಾಧಾನ ಎರಡೂ ಜೊತೆಯಲ್ಲೇ ಇವೆ. ಕಹಿ ಸತ್ಯ ಏನಂದ್ರೆ ಭಾರತದ ಮೆಗಾಸಿಟಿಗಳ ಪೈಕಿ ಪಾದಚಾರಿಗಳ ಸಾವಿನಲ್ಲಿ ಬೆಂಗಳೂರು ಇಂದಿಗೂ ನಂಬರ್ 1. ಆದ್ರೆ ಸಿಲ್ವರ್ ಲೈನಿಂಗ್ ಏನಂದ್ರೆ ಈ ಸಾವಿನ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. 2023ರಲ್ಲಿ 292 ಇದ್ದ ಸಾವುಗಳು 2024ರಲ್ಲಿ 246ಕ್ಕೆ ಇಳಿದಿದೆ. ಇದು ನಿಜಕ್ಕೂ ನಾವು ಸ್ವಾಗತಿಸಲೇಬೇಕಾದ ಒಂದು ಪಾಸಿಟಿವ್ ಬದಲಾವಣೆ. ಇಷ್ಟೆಲ್ಲ ಇಳಿಕೆಯಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದೇ ಈ ಇಳಿಕೆಗೆ ಕಾರಣವೇನು? ನಿಯಂತ್ರಣಕ್ಕೆ ತೆಗೆದುಕೊಂಡ ಕ್ರಮಗಳೇನು? ಈ ಮ್ಯಾಜಿಕ್ ಆಗಿದ್ದೇಗೆ ಗೊತ್ತಾ? ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮತ್ತು ಬಿಬಿಎಂಪಿ ಸೇರಿ ಮಾಡಿದ ಆಕ್ಷನ್ ಪ್ಲಾನ್ನಿಂದ. ಎಲ್ಲೆಲ್ಲಿ ವಾಹನ ಮತ್ತು ಮನುಷ್ಯರ ಮಧ್ಯೆ ಸಂಘರ್ಷ ಆಗುತ್ತೋ ಅಲ್ಲೆಲ್ಲ ಬ್ಯಾರಿಕೇಡ್ ಮತ್ತು ಹೈ ಮೀಡಿಯನ್ಗಳನ್ನ ಹಾಕಿದ್ದಾರೆ. ಎಲ್ಲಿ ಪದೇ ಪದೇ ಆಕ್ಸಿಡೆಂಟ್ ಆಗ್ತಿತ್ತೋ ಆ ಬ್ಲ್ಯಾಕ್ ಸ್ಪಾಟ್ಗಳನ್ನ ರಿಪೇರ್ ಮಾಡಿದ್ದಾರೆ.
ಎಲ್ಲಕ್ಕಿಂತ ಮುಖ್ಯವಾಗಿ ಏರ್ಪೋರ್ಟ್ ರಸ್ತೆ ಮತ್ತು ನೈಸ್ ರಸ್ತೆಗಳಲ್ಲಿ ಸ್ಪೀಡ್ ಲಿಮಿಟ್ ಅನ್ನ 80 ಕಿಲೋಮೀಟರ್ಗೆ ಫಿಕ್ಸ್ ಮಾಡಿದ್ದು ನಿಜಕ್ಕೂ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಇದೆಲ್ಲದರ ಬಗ್ಗೆ ಟ್ರಾಫಿಕ್ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಇದೇ ಮಾತನ್ನ ಹೇಳ್ತಾರೆ. ನಾವು ತಗೊಂಡ ಈ ಕಟ್ಟುನಿಟ್ಟಿನ ಕ್ರಮಗಳೇ ಅಪಘಾತಗಳ ಸಂಖ್ಯೆಯನ್ನ ಕಡಿಮೆ ಮಾಡಲು ನೆರವಾಗಿರಬಹುದು ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಇಲಾಖೆಗಳು ಒಟ್ಟಾಗಿ ಪ್ಲಾನ್ ಮಾಡಿ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಜೀವಗಳನ್ನ ಉಳಿಸಬಹುದು ಅನ್ನೋದಕ್ಕೆ ಇದೇ ಬೆಸ್ಟ್ ಉದಾಹರಣೆ. ಹಾಗಾಗಿ ವೀಕ್ಷಕರೇ, ನಮ್ಗಿಲ್ಲಿ ಉಳಿಯುವ ಅಂತಿಮ ಪ್ರಶ್ನೆ ಇಷ್ಟೇ: ಅಪಘಾತಗಳ ಸಂಖ್ಯೆ ಕಡಿಮೆಯಾಗಿದೆ ಅಂತ ನಾವು ಸುಮ್ಮನೆ ಕೂರೋಕಾಗಲ್ಲ ಅಲ್ವಾ? ನಮ್ಮ ರಸ್ತೆಗಳನ್ನ ಸಂಪೂರ್ಣವಾಗಿ ಸೇಫ್ ಮಾಡಲು, ಈ ಅಪಘಾತಗಳನ್ನ ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಲು ನಮ್ಮ ಸಿಸ್ಟಂನಲ್ಲಿ ಇನ್ಯಾವ ರೀತಿಯ ಶಾಶ್ವತ ಬದಲಾವಣೆಗಳಾಗಬೇಕು? ಈ ಒಂದು ಗಂಭೀರ ಪ್ರಶ್ನೆಯನ್ನ ನಿಮಗೆ ಬಿಡುತ್ತಾ ಇಂದಿನ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ನಿಜ ಕನ್ನಡ ನ್ಯೂಸ್ ವತಿಯಿಂದ ಈ ವರದಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ. ಮತ್ತೊಂದು ಮಹತ್ವದ ವಿಚಾರದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.